ಇವತ್ತು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಸ್ಪೆಷಲಿ ಮಹಿಳೆಯರಿಗೆ ಹೊಸ ಜನ್ಮ ನೀಡಿದಂಥ ದಿನ. ಇವತ್ತು 1891 ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮಿಸಿದ ದಿನ 14th ಏಪ್ರಿಲ್. ಇವತ್ತಿಗೆ 135 ವರ್ಷಗಳಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿನಿಂದ ಇವತ್ತು ಭಾಳಷ್ಟು ಜನಗಳಿಗೆ ಇವತ್ತು ಹೊಸ ಜೀವನ ಸಿಕ್ಕಿದೆ. ಯಾಕಂತ ಹೇಳಿದರೆ ಮನುಷ್ಯರನ್ನು ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರತಕ್ಕಂಥ ಸಂವಿಧಾನ ಇವತ್ತು ಹೊಸ ಜನ್ಮ ನೀಡಿದೆ. ಆ ಸಂವಿಧಾನದಿಂದ ಇವತ್ತು ನಾವು ಸಾಮಾನ್ಯರಾಗಿ ನಾವು ಓಡಾಡ್ತಾ ಇದ್ದೀವಿ. ಯಾಕಂದರೆ ಮುಂಚೆ ಈ ಒಂದು ನಮ್ಮ ಹಕ್ಕುಗಳು ನಮಗೆ ಇರಲಿಲ್ಲ. ಇವತ್ತು ಎಲ್ಲರ ಜೊತೆ ಕೂತ್ಕೊಳ್ಳುವಂಥದ್ದು, ಎಲ್ಲರ ಜೊತೆ ಅಂತ ಸ್ಟಡಿ ಮಾಡುವಂಥದ್ದು, ಎಲ್ಲರ ಜೊತೆ ಬದುಕುವ ಒಂದು ಜೀವನ ನಮಗೆ ಇರಲಿಲ್ಲ. ಆ ಜೀವನ ಕಟ್ಟಿಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಗೆ ನಾವು ಇವತ್ತು ಎಷ್ಟು ಗುಣಗಾನ ಮಾಡಿದ್ರೂ ಕಡಿಮೆ. ಇವತ್ತು ನಮಗೆ ಎಲ್ಲರಿಗೂ ಮುಕ್ತಿ ಕೊಟ್ಟಂಥ ಸ್ಪೆಷಲ್ ದಿನ ಅಂತ ಹೇಳ್ಬೋದು ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ಪ್ರಶ್ನೆ? ಸರ್, ನನ್ನ ಹೆಸರು ರಾಜಗೋಪಾಲ್ ಅಂತ. ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದೇನಂತ ಹೇಳಿದ್ರೆ, ಈಗ 16ನೇ ತಾರೀಕು ಲೋಕಸಭೆಯಲ್ಲಿ ಹೊಸ ಒಂದು 3 ದಿನದ ಮಹಿಳೆಯರ ರಿಸರ್ವೇಷನ್ ಕುರಿತು ಒಂದು ಡಿಸ್ಕಷನ್ ಇದೆ ಲೋಕಸಭೆಯಲ್ಲಿ. ಏನಪ್ಪ ಅಂದರೆ 33% ಎಲ್ಲ ಕಡೆ ಕಂಪಲ್ಸರಿ ಜಾರಿಗೆ ಮಾಡಬೇಕಂತ ಹೇಳ್ಬಿಟ್ಟು BJP ಗೌರ್ಮೆಂಟ್ ಈ ಸರಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ವಿಚಾರ. ಮಹಿಳಾ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954 ಅವರು ಮಿನಿಸ್ಟರ್ ಆಗಿರ್ತಾರೆ, ಕಾನೂನು ಮಂತ್ರಿ. ಅವರು ಕಾನೂನು ಮಂತ್ರಿ ಆದಾಗಲೇ ಹಿಂದೂ ಕೋಡ್ ಬಿಲ್ ತಗೊಂಡು ಬಂದಿರ್ತಾರೆ. ಆ ಹಿಂದೂ ಕೋಡ್ ಬಿಲ್ ಏನಪ್ಪ ಅಂತ ಹೇಳಿದ್ರೆ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕಂತ ಅವತ್ತೇ ಹೋರಾಟ ಮಾಡಿರ್ತಾರೆ. ಅದು ಆವತ್ತು ಇಲ್ಲ, ಮಾಡೋಕ್ಕಾಗಲ್ಲ, ಮಹಿಳೆಯರು ಕೇವಲ ಮನೆಯಲ್ಲೇ ಅಡುಗೆ ಮಾಡಬೇಕು, ಅವರಿಗೆ ಈ ಥರ ಸ್ವಾತಂತ್ರ್ಯ, ಚುನಾವಣೆ ನಿಂತ್ಕೊಳ್ಳೋವಂಥದ್ದು, ಈ ಥರ ಸ್ವಾತಂತ್ರ್ಯ ಬೇಡ, ಅವರಿಗೆ ಕೇವಲ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಇರಬೇಕಂತ. ಆದರೆ ಇವತ್ತು ಭಾರತ ಈಗ ಈ ಒಂದು 3 ದಿನ ಡಿಸ್ಕಷನ್ ನಂತರ ಅದಕ್ಕೆ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರಋಣಿ ಅಂತ ನಾವು ಹೇಳ್ತೀವಿ ಸರ್. ನನ್ನ ಹೆಸರು ರಾಜಗೋಪಾಲ್ ಅಂತ, ನಾನು ಭೀಮ್ ಆರ್ಮಿ ಸಂಘಟನೆ ಸ್ಟೇಟ್ ಪ್ರೆಸಿಡೆಂಟ್.